ಯಾವಲ್ಲಿ ಒಂದ್ ಕೇಳ ಸುಮ್ಮನೆ ಬನ್ರಿ ಯಜಮಾನ್ರೆ, ಬಿರ್ಬಿರ್ನೆ ಹೇಳಿ ಏನೇನು ತಂದಿದ್ದೀರಾ ಇವತ್ತು? ಒಳ್ಳ ಹೋಟ್ಲಾಗೆ ವಡೆ ಬೋಂಡ ಸಾಂಬಾರು ಇಡ್ಲಿ ದೋಸೆ ಅದು ಇದು ಹೇಳಂಗೆ ಇವತ್ತು ಒಂದಷ್ಟು ಐಟಮ್ ಐತೆ ಕೇಳಿಸ್ಯೋ. ಮೊದಲನೇದಾಗಿ ನಾ ಹಿಡಿಯೋ ಕಾರ್ಯಕ್ರಮ ಮೈಸೂರಿನಾಗೆ ಯಾಕೆ ಎತ್ತ ಅಂತ ಆಮೇಲೆ ಹೇಳ್ತೀನಿ. ಎರಡನೇದು ಆಷಾಢ ಶುಕ್ರವಾರದ ಪೂಜೆ ನೆರವೇರಿಸಿ ಮೋದಿನ ಬರಮಾಡ್ಕೊಳ್ಳೋಕ್ಕೆ ಕೆ ಹೊಂಟ್ರು. ಸೋಬಕ್ಕನ ಜೊತೆ ಸೇರ್ಕೊಂಡು ಕಾಯಿ ಹೊಡೆದ್ರು. ಇನ್ನ ಆಟೋ ಸೇರಿಗೆ ತೆಗಿಲಿಲ್ಲ ಅಂತ ಜನ ರೋಡ್ನಲ್ಲಿ ತಿಕ್ಕಾಡ್ತಾ ಇದ್ರು. ಇಷ್ಟ ಐತೆ ನೋಡಪ್ಪ. ಹಂಗಾದ್ರೆ ಶುರು ಹಚ್ಕೊಳ್ಳಿ, ಬಿಡಬೇಡಿ. ಶುರು ಮಾಡೋಣ. ನೋಡ್ಲ, ಈ ಮೈಸೂರಿನಾಗೆ ನಾಯಿ ಹಿಡಿಯೋ ಕಾರ್ಯಕ್ರಮ ಇವತ್ತು ಸಾನೆ ಜೋರಾಗಿ ನಡೀತಿದ್ವು. ಯಾಕೆ ಅಂತ ಅಂದರೆ ಮೋದಿ ಬರ್ತಾರೆ ಅಂತ. ಮೋದಿ ನಾಯಿ ನೋಡಿಲ್ವಾ? ಅವರು ನೋಡೇ ಇರ್ತಾರೆ. ಆದರೂ ಅವ್ರು ಬಂದಾಗ ಸೆಂಟ್ರ್ನಾಗ ಯಾವ್ದಾನ ನಾಯಿ ನುಸುಳು ಬಂದು ಕೊಳೋ ಅಂತ ಅಂದ್ಬಿಡ್ತದೆ ಅಂತ ಇರೋ ಬರೋ ಬಡ್ಕಲ್ ನಾಯಿನೆಲ್ಲ ಟೆಂಪೋ ತಗೊಬಂದು ತುಂಬ್ಕೊಂಡು ಹೋಯ್ತಾ ಇದ್ರು ಕಣ್ಣ. ಆ ನಾಯಿಗಳು ಈ ನಾಯಿ ಹಿಡಿಯೋರ್ಗೇನೆ ಬಿಸ್ಕೆಟ್ ಹಾಕಿಬಿಟ್ಟು ಎತ್ತಂದ್ರತ್ತ ಓಡಾಯ್ತಿದ್ವು. ಆಮೇಲೆ ಆಷಾಢ ಶುಕ್ರವಾರ ಅಂತ ಚಾಮುಂಡಮ್ಮನಿಗೆ ಕೈ ಮುಗಿದು ಬಂದು ಸಿ ಕಾಯಿ ಹೊಡೆಯೋದ್ರಾಗೂ ಒಂಥರ ವಿನೂತನವಾಗಿ ಏನೇನೋ ತೋರಿಸಿದ್ರು. ನೋಡ್ಕೊಳಪ್ಪ ಇಲ್ಲಿ. ಬಗ್ಗಣ ಮುಂದೆ ಮುಂದೆ ಬಗ್ಗಣ ಸೈಡ್ ಸೈಡ್ ಇನ್ನೊಂದು ಕಡೆ ಸೋಬಕ್ಕನ ಜೊತೆ ಹೋಗಿದ್ದು, ಅಲ್ಲೂ ಕಾಯಿ ಹೊಡೆದ್ರು. ಆ ಸೋಬಕ್ಕನ ಜೊತೆ ಕಾಯಿ ಹೊಡೆದಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದೇನೋ ಕಸ ವಿಲೇವಾರಿ ಅಂತಂದ್ರಪ್ಪ. ಒಟ್ನಾಗ ಶಿವಕುಮಾರ್ ಅವರು ಟೇಮ್ ಬಂದಂಗೆ ಚೇಂಜ್ ಆಗಿಬಿಡ್ತಾರೆ. ಒಂದು ಕಡೆ ಮೋದಿನ ಬೈತಾರೆ, ಇನ್ನೊಂದು ಕಡೆ ಸೋಬಕ್ಕನ ಬೈತಾರೆ. ಇಲ್ಲಿ ನೋಡಿದ್ರೆ ಮೋದಿಗೋಸ್ಕರ ನಾಯಿ ಹಿಡಿಸ್ಬಿಟ್ರು. ಆಮೇಲೆ ಈತ ಕಡೆಗೆ ಬಂದು ಸೋಬಕ್ಕನ ಜೊತೆ ಕಾಯಿ ಹೊಡೆದ್ರು. ಈ ರಾಜಕೀಯ ಹೆಂಗೆ ಅಂತ ಹೇಳಕ್ ಬರೋದಿಲ್ಲ ಕಣ್ಣ. ಇಷ್ಟು ದಿನ ನಾವು ಬೆಂಗಳೂರಲ್ಲಿ ರೋಡ್ ರೇಜು ಅಂದರೆ ರೋಡ್ನ ಕಿತ್ತಾಡೋದು ನೋಡ್ತಿದ್ವು. ಈ ಹಳ್ಳಿಗಳ ಕಡೆನೂ ಶುರು ಹಚ್ಕೊಂಡ್ಬಿಡ್ತಾರೆ. ರೋಡ್ ಮ್ಯಾಕ್ ಬಂದ ಮೇಲೆ ಪ್ರತಿಯೊಬ್ಬರು ಗಂಡಸಾಯಿ ಬಿಡ್ತಾರೆ, ಪ್ರತಿಯೊಬ್ಬರು ರೌಡಿ ಜಮ್ ಮಾಡಕ್ ಹೋಗ್ಬಿಡ್ತಾರೆ ಕಣ್ಣ. ಅದು ಬಿಡ್ರಿ, ಅದೇನೋ ಕೈಲಿ ಹಾಕ್ದವನು ಮೈ ಕೊರ್ಚ್ಕೊಂಡ ಅಂತಾನಲ್ಲ, ಹಂಗೆ ಮನೆಯಲ್ಲಿ ಹೆಣ್ಣು ತಿರ್ಗಿಸಿ ಮಾತಾಡಕ್ಕಾಗಲ್ಲ, ಬೈಯಕ್ಕಾಗಲ್ಲ, ಹೊಡಿಯಕ್ಕಾಗಲ್ಲ. ಅದನ್ನೆಲ್ಲ ಎತ್ಕೊಂಬಂದು ರೋಡ್ನಲ್ಲಿ ಗುಡ್ಡೆ ಇಕ್ಕೊಂಡು ಕೂತಿರ್ತಾರೆ. ಹಿಂಗೆ ಯಾರಾನ ಎಳಸ್ಗಳು ಸಿಗಾಕೊಂಡಾಗ ಅವ್ರ ಮೇಲೆ ಯಾಗ್ರಿ ಬೀಳ್ತಾರೆ, ಅಷ್ಟೇ ಅಲ್ವನ್ರಿ? ಕರೆಕ್ಟಾಗಿ ಅನಲೈಸ್ ಮಾಡಿದೆ ನೋಡ್ಲ. ಈ ಗಂಡಸರು ರೋಡ್ನಾಗ ಯಾಕೆ ಅವಾಗ ಸಿಟ್ಟಿಗೆ ಎದ್ದು ಬಿಡ್ತಾರೆ ಅಂತಂದರೆ ಮನೆಯಲ್ಲಿ ಹೆಂಡ್ರ ಮೇಲೆ ಇರೋ ಸಿಟ್ಟನ್ನ ತಗೊಂಬಂದು ಇಲ್ಲ ಹಾಕಿಬಿಡ್ತಾರೆ. ಹಂಗಾಗಿ ರೋಡ್ ರೇಜ್ ಕಮ್ಮಿ ಆಗ್ಬೇಕು ಅಂದರೆ ನಮ್ಮ ಮನೇಲಿರೋ ಹೆಂಗಸರುಗಳು ಬುದ್ಧಿ ಕಲ್ತ್ಕೊಂಡ್ಬೇಕು ಕಣ್ಣ. ಏನಂತೀಯ? ಹೌದೇಳ್ರಿ, ನಿಮ್ದು ಅದೇ ಕತೆ ತಾನೆ. ಸರಿ ಆಯ್ತು, ಶನಿವಾರದ ಕಾರ್ಯಕ್ರಮ? ಶನಿವಾರದ ಕಾರ್ಯಕ್ರಮ ಇನ್ನೇನಿಲ್ಲ. ಈಗ ವಿಜಯನಗರ ಬಿಟ್ಟು ಜಯನಗರಕ್ಕೆ ಸಿಗ್ತಾ ಬಿಡ್ತದೆ. ಅದ್ಯಾರೋ ಜಯಕುಮಾರ ಅಂತ ಬೇರೆ ಸೇರ್ಕೊಂಡ್ಬಿಟ್ಟದನಂತೆ. ಅದ್ಯಾವುದೋ ಡಿಪಾರ್ಟ್ಮೆಂಟಾಗಿ FTC ಆಗವನಂತೆ ಕಣ್ಣ. ಅದೇ ಪ್ಲಸ್ ಡಿವಿಷನ್ ಕ್ಲರ್ಕು. ಒಟ್ಟಿನಲ್ಲಿ ಜಯಕುಮಾರ ವಿಜಯಮ್ಮ ಇಬ್ಬರು ಸೇರ್ಕೊಂಡು ಕೋಡ್ ಬಳೆ ಮಾಡ್ತಾವ್ರೆ. ಹೋಗಿ ತಿನ್ಕೊಂಬರೋನ್ ಬಾ. ಶಿವನೇ ಚನ್ನಬಸವ. ಯಾವಲ್ಲಿ ಒಂದ್ ಕೇಳ ಸುಮ್ಮನೆ